ಬೇಳೆ ಒಬ್ಬಟ್ಟು ಮಾಡುವ ವಿಧಾನ. ಒಂದು ಬಾಣಲೆಯಲ್ಲಿ ನೀರು ಚೆನ್ನಾಗಿ ಬಾಯ್ಲ್ ಆದಮೇಲೆ ಅದಕ್ಕೆ ತೊಗರಿಬೇಳೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಬಾಯ್ಲ್ ಆಗಕ್ಕೆ ಬಿಡಿ. ಅದಾದಮೇಲೆ ಇನ್ನೊಂದು ಪಾತ್ರೆಗೆ ಸ್ವಲ್ಪ ನೀರು ತಗೊಂಡು ಒಂದು ಚಿಟಿಕೆ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದಕ್ಕೆ ಮೈದಾ ಹಾಕ್ಕೊಂಡು ಸಾಫ್ಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಬೇಕು. ಚಪಾತಿ ಹಿಟ್ಟು ಕಲಿಸ್ಕೊಳ್ಳೋ ಅಷ್ಟು ಹದದ ಬಂದಮೇಲೆ ಅದಕ್ಕೆ ಆಯಿಲ್ ಹಾಕ್ಕೊಂಡು ಎಷ್ಟು ಸಾಫ್ಟಾಗಿ ಆಗುತ್ತೋ ಅಷ್ಟು ಸಾಫ್ಟಾಗಿ ಮಿಕ್ಸ್ ಮಾಡ್ಕೊಬೇಕು. ಇನ್ನೊಂದು ಪಕ್ಕಕ್ಕೆ ಇಟ್ಟು ಇವಾಗ ನಾವು ಬೇಯಿಸಿರೋ ಬೇಳೆ ಇದೆಯಲ್ಲ ಅದನ್ನು ಚೆನ್ನಾಗಿ ಫಿಲ್ಟರ್ ಮಾಡ್ಕೊಬೇಕು. ಇವಾಗ ಒಂದು ಬಾಣಲೆಯಲ್ಲಿ ಸ್ವಲ್ಪ ಬೆಲ್ಲ ತೊಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಅದು ಕರ್ಗೋವರೆಗೂ ಚೆನ್ನಾಗಿ ಬಾಯ್ಲ್ ಮಾಡ್ಕೊಬೇಕು. ಅದು ಈ ಕಲರ್ ಟರ್ನ್ ಆದಮೇಲೆ ಅದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇವಾಗ ಈ ಮಿಕ್ಸ್ಚರ್ಗೆ ನಾವು ಸೆಪ್ರೇಟ್ ಮಾಡಿರೋ ಬೇಳೆನ ತೊಗೊಂಡು ಹಾಕ್ಕೊಬೇಕು. ಈಗ ಮಿಕ್ಸಿ ಜಾರ್ಗೆ ಬಾಯ್ಲ್ ಮಾಡ್ಕೊಂಡಿರೋ ಬೇಳೆ ಹಾಗೂ ಬೆಲ್ಲದ ಪಾಕನ ಗಟ್ಟಿಯಾಗಿ ರುಬ್ಕೋಬೇಕು. ಈಗ ಹೂರ್ಣ ಆಲ್ಮೋಸ್ಟ್ ತಯಾರಾಗಿದೆ. ಇದಕ್ಕೆ ತುರ್ವಿರೋ ಕೋಕೋನಟ್ನ ಹಾಕ್ಕೋಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಹೂರ್ಣ ರೆಡಿ. ಈಗ ಒಂದು ವ್ಯಾಕ್ಸ್ ಪೇಪರ್ ಅಥವಾ ಬಾಳೆ ಎಲೆ ಅದ್ರ ಮೇಲಾದರೂ ಎಣ್ಣೆ ಹಾಕಿ ಅದಕ್ಕೆ ನಮ್ಮ ಹಿಟ್ಟನ್ನು ತಟ್ಟಿ ಅದರೊಳಗಡೆ ಹೂರ್ಣ ಇಟ್ಟು ಕವರ್ ಮಾಡಿ ಮತ್ತೆ ಅದನ್ನು ತೆಳ್ಳಿಗೆ ತಟ್ಕೊಬೇಕು. ಈಗ ಮತ್ತೆ ಒಂದು ತವಾ ಮೇಲೆ ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ತಟ್ಟಿರೋ ಒಬ್ಬಟ್ಟನ್ನು ಎರಡೂ ಕಡೆ ನೀಟಾಗಿ ರೋಸ್ಟ್ ಮಾಡಿ ಅದ್ರ ಮೇಲೆ ಘೀ ಹಾಕ್ಕೊಂಡು ತಿನ್ನಿ, ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಕಾಮೆಂಟ್ ಹಾಗೂ ಶೇರ್ ಮಾಡಿ ಮತ್ತು ಬೆಲ್ ಬಟನ್ನ ಒತ್ತೋದನ್ನು ಮರಿಬೇಡಿ.